लोगों से बेशक रिश्ते कमजोर हो, लेकिन उस परमात्मा से रिश्ते अगर मजबूत है तो वो किसी के कदमों में आपको झुकने नहीं देना. ಅಂದ್ರೆ ಇದರ ಅರ್ಥ ಖಂಡಿತವಾಗಿಯೂ ಜನರೊಂದಿಗಿನ ನಿಮ್ಮ ಸಂಬಂಧಗಳು ದುರ್ಬಲವಾಗಿರಬಹುದು, ಆದರೆ ದೇವರೊಂದಿಗಿನ ನಿಮ್ಮ ಸಂಬಂಧವು ಗಟ್ಟಿಯಾಗಿದ್ದರೆ ನೀವು ಯಾರ ಪಾದಕ್ಕೂ ನಮಸ್ಕರಿಸುವುದನ್ನು ಅವನು ನೋಡುವುದಿಲ್ಲ. ಗಂಡ ಹೆಂಡತಿಯ ಬಗ್ಗೆ ಒಂದು ಹಿತನುಡಿ. ಹೆಂಡತಿಗೆ ಅತಿ ದೊಡ್ಡ ಸಂಪತ್ತು ಅಂದರೆ ಗಂಡನ ಪ್ರೀತಿ. ಅವಳನ್ನ ಎರಡು ಸಮಯದಲ್ಲಿ ಒಂಟಿಯಾಗಿ ಬಿಡಬೇಡಿ. ಒಂದು, ಅವಳು ಹಾಸಿಗೆ ಹಿಡಿದಾಗ ಆ ಟೈಮ್ನಲ್ಲಿ ತುಂಬಾ ಕೇರ್ ಮಾಡಿ, ನಿಮ್ಮ ಅವಶ್ಯಕತೆ ಇರುತ್ತದೆ. ಎರಡು, ಮನೆಯವರ ಮುಂದೆ ಅವಳನ್ನು ನಿಂದಿಸಬೇಡಿ, ಯಾಕೆಂದರೆ ನನ್ನ ಗಂಡ ನನ್ನನ್ನು ಪ್ರೀತಿಸುತ್ತಾನೆ ಅಂತ ಕನಸುಕೊಂಡಿರುತ್ತಾಳೆ. ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, ಪತ್ನಿಯ ಉತ್ತಮ ಗೆಳೆಯ ಪತಿಯಾಗಬೇಕು, ಪತಿಯ ಅತ್ಯುತ್ತಮ ಗೆಳತಿ ಪತ್ನಿಯಾಗಬೇಕು. ದಯವಿಟ್ಟು ರಿಕ್ವೆಸ್ಟ್, ಮಸ್ಕಿ ಮೋದಿ ಎಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.